ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಾಲ್ಯದಿಂದಲೇ ಚುಚ್ಚುಮಾತು, ಅವಮಾನ ಮತ್ತು ಒಂಟಿತನವನ್ನು ಅನುಭವಿಸಿದ ಹುಡುಗನ ಮನಸ್ಸಿನಲ್ಲಿ ಎಷ್ಟು ಬಿರುಗಾರಿಗಳು ಅಡಗಿರುತ್ತವೆ ಎಂಬುದು ಯಾರಿಗೂ ತಿಳಿಯದು. 20 ವರ್ಷದ ನೇಹಾಳ ಮದುವೆಯನ್ನು 35 ವರ್ಷದ ವ್ಯಕ್ತಿಯೊಂದಿಗೆ ಮಾಡಲಾಗುತ್ತಿತ್ತು. ಅವಳು ಮದುವೆಗೆ ನಿರಾಕರಿಸಿದಾಗ ಅಜ್ಜಿ ಕೋಪದಿಂದ ಏನೇನೋ ಬೈದರು. ತಂದೆ ಒಂದೆರಡು ಏಟು ಕೊಟ್ಟರು. ಅದು ಸಾಲದಂಬಂತೆ ಸಾಕುತಾಯಿ ಅವಳನ್ನು ಅವಳ ತಾಯಿಯಂತೆಯೇ ಚಾರಿತ್ರ್ಯಹೀನ ಎಂದು ಕರೆದಳು. ಆದರೆ ನಿಜವೇನಿತ್ತು? ಅವಳ ತಾಯಿಯ ಅಂತಹ ರಹಸ್ಯವೇನಾಗಿತ್ತು? ಅದನ್ನು ಯಾರೂ ಅವಳಿಗೆ ಹೇಳಲು ಬಯಸುತ್ತಿರಲಿಲ್ಲ. ಬಾಲ್ಯದಲ್ಲಿ ಅವಳ ತಾಯಿ ಅವಳನ್ನು ಬಿಟ್ಟು ಯಾಕೆ ಹೋಗಿದ್ದಳು? ಅಂದು ರಾತ್ರಿ ಅವಳ ತಾಯಿಯ ಜೊತೆ ಏನಾಗಿತ್ತು? ನೇಹಾ ಮದುವೆಯಿಂದ ಓಡಿಹೋಗಿ ತನ್ನ ತಾಯಿಯ ಸತ್ಯವನ್ನು ತಿಳಿದುಕೊಂಡಾಗ ಅವಳ ಕಾಲು ಕೆಳಗಿನ ಭೂಮಿ ಕುಸಿದಂತಾಯಿತು. ಇತ್ತ ಮನೆಯಲ್ಲಿ ಮದುವೆಯ ಸಂಭ್ರಮ ನಡೆಯುತ್ತಿತ್ತು. ಇಡೀ ಮನೆ ಅಲಂಕೃತವಾಗಿತ್ತು. ನೆಂಟರಿಷ್ಟರು ಮತ್ತು ಸೌಂಡ್ ಸಿಸ್ಟಂಗಳ ಶಬ್ದದಿಂದ ಮನೆ ತುಂಬಿ ಹೋಗಿತ್ತು. ಒಲೆಯ ಮೇಲೆ ಬೇಯುತ್ತಿದ್ದ ಆಹಾರದ ಘಮಲು ಇಡೀ ಹಳ್ಳಿಗೆ ಹರಡಿತ್ತು. ಅಂಗಳದಲ್ಲಿ ವಧುವಿನ ಅರಿಶಿನ ಶಾಸ್ತ್ರ ನಡೆಯುತ್ತಿತ್ತು. ರೇಷ್ಮೆ ಸೀರೆ ಉಟ್ಟು ಕುಣಿಯುತ್ತಿದ್ದ ಹೆಂಗಸರ ನಡುವೆ ಅರಿಶಿನ ಹಚ್ಚಿಸಿಕೊಂಡು ಕುಳಿತಿದ್ದ ನೇಹಾ ಕಣ್ಣಿನಿಂದ ಹರಿಯುತ್ತಿದ್ದ ಕಣ್ಣೀರನ್ನು ಕಾಡಿಗೆಯ ಹಿಂದೆ ಅಡಗಿಸಿ ನಗಲು ಪ್ರಯತ್ನಿಸುತ್ತಿದ್ದಳು. ಗುಂಪಿನ ನಡುವೆ ಅವಳಿಗೆ ಉಸಿರುಗಟ್ಟಿದಂತಾಗುತ್ತಿತ್ತು. ಅವಳು ತನ್ನ ನೋವನ್ನು ಎದೆಯಲ್ಲೇ ಅದುಮಿಟ್ಟುಕೊಂಡು ಜನರೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದಳು. ಅರಿಶಿನ ಶಾಸ್ತ್ರ ಮುಗಿಯಿತು ಮತ್ತು ಅವಳ ಕೈಗಳಲ್ಲಿ ಅವಳ ಹೆಸರಿನ ಮೆಹಂದಿ ರಂಗೇರಿತು. ಮೆಹಂದಿಯಲ್ಲಿ ಆ 35 ವರ್ಷದ ವ್ಯಕ್ತಿಯ ಹೆಸರನ್ನು ನೋಡಿ ಅವಳು ತಲ್ಲಣಿಸಿದಳು. ಈ ವ್ಯಕ್ತಿ ಒಂದು ದಿನದ ನಂತರ ಅವಳ ಪತಿಯಾಗಲಿದ್ದಾನೆ ಎಂದು ಯೋಚಿಸಿದಾಗಲೇ ಅವಳು ನಡುಗತೊಡಗಿದಳು. ತನ್ನ ಮೈಗೆ ಅಂಟಿಕೊಂಡಿದ್ದ ಅರಿಶಿನ ಕೆಸರಿನಂತೆ ಭಾಸವಾಗಿ ಅವಳು ಮೈಯನ್ನು ಉಜ್ಜಿ ಉಜ್ಜಿ ತೊಳೆದುಕೊಂಡಳು. ಅಳುತ್ತಾ ಹೈರಾಣಾಗಿದ್ದ ನೇಹಾಳ ಕಣ್ಣೀರು ಒರೆಸುವವರು ಯಾರೂ ಇರಲಿಲ್ಲ. ಇನ್ನೊಬ್ಬರು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲು ನಾನು ಹುಟ್ಟಿದ್ದೇನೆಯೇ ಎಂದು ಅವಳು ತನ್ನನ್ನೇ ಕೇಳಿಕೊಳ್ಳುತ್ತಿದ್ದಳು. ಬೆಳಗಾಗುತ್ತಿದ್ದಂತೆ ನೆಂಟರ ನಡುವೆ ಒಂದು ಸುದ್ದಿ ಹರಡಿತು. ನೇಹಾ ನಾಪತ್ತೆಯಾಗಿದ್ದಾಳೆ. ತಾಯಿಯಂತೆ ಮುಗಳು ಓಡಿಹೋದಲೆ ಎಂದು ಜನರು ಆಡಿಕೊಳ್ಳತೊಡಗಿದರು. 1 ವಾರದ ಹಿಂದೆ ಆರ್ಯನ್ ನೇಹಾಳಿಗೆ ಹೇಳಿದ್ದ, ನಾನು ವಿದೇಶಕ್ಕೆ ಹೋಗುತ್ತಿದ್ದೇನೆ, ನಮ್ಮ ಸ್ನೇಹ ಇಲ್ಲಿಗೆ ಮುಗಿಯಿತು. ನಿನ್ನ ತಾಯಿ ಓಡಿಹೋದವಳು, ಹಾಗಾಗಿ ನಮ್ಮ ಮದುವೆ ಸಾಧ್ಯವಿಲ್ಲ. ನೇಹಾಳ ಕಿವಿಯಲ್ಲಿ ಆ ಮಾತುಗಳು ಇನ್ನೂ ಮೊಳಗುತ್ತಿದ್ದವು. ಅಷ್ಟರಲ್ಲಿ ಅವಳ ಸಾಕುತಾಯಿಯ ಮಗ ಕೃಷ್ಣ ಇದೆಲ್ಲವನ್ನು ಕೇಳಿಸಿಕೊಂಡು ಮನೆಯಲ್ಲಿ ಎಲ್ಲರಿಗೂ ಹೇಳಿದ್ದ. ಅಜ್ಜಿ ಬೈದರು, ತಂದೆ ಹೊಡೆದರು ಮತ್ತು ಸಾಕುತಾಯಿ ಅವಳ ಚಾರಿತ್ರ್ಯವನ್ನು ಹೀಯಾಳಿಸಿದಳು. 20 ವರ್ಷಗಳಿಂದ ಇವನೆಲ್ಲ ಕೇಳಿ ಅವಳಿಗೆ ಅಭ್ಯಾಸವಾಗಿತ್ತು. ಆದರೆ ಈ ಬಾರಿ ಅದರ ಪರಿಣಾಮ ಭಯಾನಕವಾಗಿತ್ತು. ನೇಹಾಳಿಗೆ ಇನ್ನು 21 ವರ್ಷ. ಆದರೆ ಅವಳ ತಂದೆ ಶಿವನಾಥ್ ತನ್ನ ಇಲಾಖೆಯ 35 ವರ್ಷದ ಪೊಲೀಸ್ ಆಫೀಸರ್ ಜೊತೆ ಮದುವೆ ನಿಶ್ಚಯಿಸಿದ್ದರು. ಅವಳು ಎಲ್ಲಿಯಾದರೂ ಮರ್ಯಾದೆ ಕಳೆಯುವ ಮುನ್ನ ಅವಳನ್ನು ಬೇಗ ತೊಲಗಿಸಬೇಕೆಂದು ಅಜ್ಜಿ ಮತ್ತು ತಂದೆ ನಿರ್ಧರಿಸಿದ್ದರು. ಮರುದಿನವೇ ಮದುವೆಯ ದಿನಾಂಕ ನಿಗದಿಯಾಗಿ ಅತಿಥಿಗಳು ಬರಲಾರಂಭಿಸಿದರು. ಇಡೀ ಹಳ್ಳಿಗೆ ಅವಳ ನಾಶದ ಆಮಂತ್ರಣ ನೀಡಲಾಗಿತ್ತು. ನೇಹಾಳ ಬಳಿ ಒಂದು ಬಾರಿಯೂ ಅವಳ ಅಭಿಪ್ರಾಯ ಕೇಳಲಿರಲಿಲ್ಲ. ಅರಿಶಿನ ಶಾಸ್ತ್ರದ ರಾತ್ರಿ ಅವಳು ಭಯದಿಂದ ನಡುಗುತ್ತಿದ್ದಳು. 20 ವರ್ಷಗಳಿಂದ ಅವಳ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿದ್ದವು. ಗಾಳಿಯಲ್ಲಿ ಕೇಳಿಬಂದ ತುಂಡು ತುಂಡು ಕತೆಗಳನ್ನು ಜೋಡಿಸಿ ಅವಳು ತನ್ನದೇ ಆದ ಒಂದು ಉತ್ತರ ಕಂಡುಕೊಂಡಿದ್ದಳು. ಆದರೆ ಸತ್ಯವೇನಿತ್ತೋ ಅದು ಅವಳಿಗೆ ಇಂದಿನವರೆಗೂ ತಿಳಿದಿರಲಿಲ್ಲ. ಅವಳಿಗೆ ತನ್ನ ತಾಯಿಯ ಮುಖವೂ ಸರಿಯಾಗಿ ನೆನಪಿರಲಿಲ್ಲ. ಏಕೆಂದರೆ ಅವಳ ತಾಯಿ ಅವಳನ್ನು ಬಿಟ್ಟು ಹೋದಾಗ ಅವಳಿಗೆ ಕೇವಲ 2 ವರ್ಷ. ಅಂದಿನಿಂದ ಇಂದಿನವರೆಗೂ ಪ್ರಪಂಚದ ಚುಚ್ಚುಮಾತುಗಳನ್ನು ಅವಳು ಕೇಳುತ್ತಲೇ ಬಂದಿದ್ದಳು. ನೇಹಾ ತನ್ನ ಕೋಣೆಯಲ್ಲಿ ನಡುಗುವ ಮನಸ್ಸಿನಿಂದ ಅಲ್ಮರಾದಲ್ಲಿದ್ದ ಬಟ್ಟೆಗಳನ್ನೆಲ್ಲ ಹರವಿ ಕುಳಿತಿದ್ದಳು. ಆಗ ಅವಳಿಗೆ ತನ್ನ ತಾಯಿಯ ಒಂದು ಪುಟ್ಟದಾದ ಬಹಳ ಹಳೆಯದಾದ ಫೋಟೋ ಸಿಕ್ಕಿತು. ಆ ಫೋಟೋ ನೋಡುತ್ತಾ ಅವಳು ಪ್ರಶ್ನೆ ಕೇಳತೊಡಗಿದಳು. ನೀನು ಮಾಡಿದ ಒಂದು ನಿರ್ಧಾರ ನನಗೆ ಜೀವನಪೂರ್ತಿ ಶಿಕ್ಷೆ ನೀಡಿದೆ ಎಂಬುದು ನಿನಗೆ ಗೊತ್ತಿದೆಯೇ? ನೀನು ಯಾಕೆ ಓಡಿಹೋದೆ? ಅಜ್ಜಿ, ಅಪ್ಪ, ಸಾಕುತಾಯಿ ಮತ್ತು ಕೃಷ್ಣ ಎಲ್ಲರೂ ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿಸುತ್ತಾರೆ. 20 ವರ್ಷಗಳ ಹಿಂದೆ ನೀನು ಹಾಳು ಮಾಡಿದ್ದನ್ನೆಲ್ಲ ಈಗ ನೀನೇ ಸರಿಪಡಿಸಬೇಕು. ನೀನು ಬರಲೇಬೇಕು. ನಾನು ನಿನ್ನನ್ನು ಕರೆತರುತ್ತೇನೆ. ಇಂತಹ ಜೀವನವನ್ನು ನಾನಿನ್ನೂ ನಡೆಸಲಾರೆ. ನೇಹಾ ಮನಸ್ಸನ್ನು ಗಟ್ಟಿಮಾಡಿಕೊಂಡಳು. ರಾತ್ರಿಯ ಕತ್ತಲಲ್ಲಿ ಅಜ್ಜಿಯ ಕೋಣೆಯಿಂದ ಯಾರಿಗೂ ತಿಳಿಯದಂತೆ ಸ್ವಲ್ಪ ಹಣವನ್ನು ತೆಗೆದುಕೊಂಡು ತನ್ನ ಓಡಿಹೋದ ತಾಯಿಯ ಹುಡುಕಾಟಕ್ಕೆ ಹೊರಟಳು. ಬೆಳಗಾಗುತ್ತಿದ್ದಂತೆ ನೇಹಾ ನಾಪತ್ತೆಯಾದ ಸುದ್ದಿ ಗಾಳಿಯಂತೆ ಹರಡಿತು. ಅಜ್ಜಿ ತಲೆಯ ಮೇಲೆ ಕೈಹೊತ್ತು ಕುಳಿತರು. ಶಿವನಾಥ್ ತನ್ನ ಪೊಲೀಸ್ ಗಾಡಿಯನ್ನು ತೆಗೆದುಕೊಂಡು ಅವಳನ್ನು ಹುಡುಕಲು ಹೊರಟನು. ಅಜ್ಜಿ ಕಣ್ಣು ಮುಚ್ಚಿದಾಗ ವರ್ಷಗಳ ಹಿಂದೆ ನಡೆದ ಘಟನೆಗಳೇ ಕಣ್ಣು ಮುಂದೆ ಮರುಕಳಿಸಿದಂತಾಗಿ ಅವರು ಭಯದಿಂದ ನಡುಗಿದರು. ನೇಹಾಳಿಗೆ ತನ್ನ ತಾಯಿಯ ಬಗ್ಗೆ ಅಥವಾ ಅವಳ ಕುಟುಂಬದ ಬಗ್ಗೆ ಏನೂ ತಿಳಿದಿರಲಿಲ್ಲ. ಮನೆಯಲ್ಲಿ ಯಾರೂ ಅವಳ ಬಗ್ಗೆ ಮಾತನಾಡುತ್ತಿರಲಿಲ್ಲ. ನೇಹಾ ತನ್ನ ಮುಖವನ್ನು ಮರೆಮಾಚಿ ಮೆಹಂದಿ ಹೆಚ್ಚಿದ್ದ ಕೈಗಳನ್ನು ಚುನ್ನಿಯಿಂದ ಮುಚ್ಚಿಕೊಂಡು ಬಹಳ ಕಷ್ಟಪಟ್ಟು ತನ್ನ ದೂರದ ಸಂಬಂಧಿ ಮಾವನ ಊರಿಗೆ ತಲುಪಿದಳು. 12 ವರ್ಷದವಳಿದ್ದಾಗ ಆ ಊರನ್ನು ನೋಡಿದ ನೆನಪಿನಲ್ಲೇ ಅವಳು ಅಲ್ಲಿಗೆ ಬಂದಿದ್ದಳು. ಅವಳ ಮಾವ ಊರಿನ ಮುಖಂಡರಾಗಿದ್ದರು, ಗೌಡರು. ಹಾಗಾಗಿ ಅವರ ಮನೆ ಹುಡುಕುವುದು ಕಷ್ಟವಾಗಲಿಲ್ಲ.
ಅಲ್ಲಿಗೆ ಹೋಗಿ ಮೊದಲು ತನ್ನ ತಂದೆಯವರಿಗೆ ವಿಷಯ ತಿಳಿಸಬೇಡಿ ಎಂದು ಮಾವನವರಲ್ಲಿ ಬೇಡಿಕೊಂಡಳು. ನಂತರ ಮಾವನವರಿಂದ ತನ್ನ ತಾತ ಅಜ್ಜಿಯ ಊರು ಯಾವುದೋ ಅದನ್ನು ತಿಳಿದುಕೊಂಡಳು. ಬಹುಶಃ ಅವರೀಗ ಬದುಕಿರಲಿಲ್ಲ, ಆದರೆ ಮನುಷ್ಯನ ಗುರುತು ಯಾವಾಗಲೂ ಜೀವಂತವಾಗಿರುತ್ತದೆ. ಮಾವನವರಿಂದ ಬೀಳ್ಕೊಂಡು ಅವಳು ತಾತ ಅಜ್ಜಿಯ ಊರಿಗೆ ತಲುಪಿದಳು. ಊರು ಚಿಕ್ಕದಾಗಿತ್ತು, ಹಾಗಾಗಿ ಅಲ್ಲಿ ಶಾಲೆಗಳು ಬಹಳ ಕಡಿಮೆಯಿತ್ತು. ಅವಳು ಎಲ್ಲಾ ಶಾಲೆಗಳಿಗೆ ಹೋಗಿ ತನ್ನ ತಾಯಿಯ ಹೆಸರನ್ನು ಹೇಳಿ ಮಾಹಿತಿ ಪಡೆಯಲು ಪ್ರಯತ್ನಿಸಿದಳು, ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಅಷ್ಟರಲ್ಲಿ ಒಬ್ಬ ನೆರೆಯವರು ತಿಳಿಸಿದರು. ನೇಹಾ ಹುಡುಕುತ್ತಿದ್ದ ಹೆಸರು ಅವಳ ತಾಯಿಯ ಅಸಲಿ ಹೆಸರೇ ಆಗಿರಲಿಲ್ಲ. ಮದುವೆಯಾದ ಮೇಲೆ ಅತ್ತೆಮೆನೆಯವರು ಅವಳ ಹೆಸರನ್ನು ಊರ್ಮಿಳಾ ಎಂದು ಬದಲಾಯಿಸಿದ್ದರು. ಸರಿಯಾದ ಹೆಸರಿನ ಹುಡುಕಾಟ ಶುರುವಾದಾಗ ತಿಳಿಯಿತು, ತಾಯಿಯ ಹೆಸರು ಊರ್ವಿ ಎಂದು. ಅವಳು 12ನೇ ತರಗತಿಯವರೆಗೆ ಅಲ್ಲಿ ಓದಿ ನಂತರ ಕಾಲೇಜು ಶಿಕ್ಷಣಕ್ಕಾಗಿ ದೆಹಲಿಗೆ ಹೋಗಿದ್ದಳು ಎಂಬ ವಿಷಯ ತಿಳಿಯಿತು. 10ನೇ ತರಗತಿಯವರೆಗೆ ಮಾತ್ರ ಓದಿದ್ದ, ಮನೆಯಿಂದ ಎಂದೂ ಹೊರಗೆ ಹೋಗದ ನೇಹಾ ಇಂದು ಒಬ್ಬಂಟಿಯಾಗಿ ದೆಹಲಿಗೆ ಹೊರಟಿದ್ದಳು. ಅವಳ ಹತ್ತಿರ ಫೋನ್ ಇರಲಿಲ್ಲ, ಸಹಾಯಕ್ಕೆ ಯಾರೂ ಇರಲಿಲ್ಲ. ದೆಹಲಿಯ ರೈಲು ಹತ್ತಿ ಕುಳಿತಾಗ ಅವಳಿಗೆ ತಾನು ಈ ದೊಡ್ಡ ಜಗತ್ತಿನಲ್ಲಿ ಎಷ್ಟು ಒಂಟಿ ಎಂಬ ಅರಿವಾಯಿತು. ಇದೆಲ್ಲದಕ್ಕೂ ನನ್ನ ತಾಯಿಯೇ ಕಾರಣ ಎಂದು ಯೋಚಿಸಿದಾಗ ಅವಳ ಕಣ್ಣಲ್ಲಿ ನೀರು ಮತ್ತು ಮನಸ್ಸಿನಲ್ಲಿ ದ್ವೇಷ ತುಂಬಿತು. ದಾರಿಯುದ್ದಕ್ಕೂ ಅವಳು ಯೋಚಿಸುತ್ತಿದ್ದಳು, ನನ್ನ ತಾಯಿ ಇಷ್ಟೊಂದು ಓದಿದ್ದಳು, ನನಗಾದರೂ ಕೇವಲ 10ನೇ ತರಗತಿಯವರೆಗೆ ಮಾತ್ರ ಓದಲು ಸಿಕ್ಕಿತು. ಅಷ್ಟು ಹಳೆಯ ಕಾಲದಲ್ಲಿ ಅಷ್ಟು ಸಣ್ಣ ಹಳ್ಳಿಯಿಂದ ಅವಳು ದೆಹಲಿಗೆ ಹೋಗಿದ್ದಳು ಎಂದರೆ ಅವಳು ಎಷ್ಟು ಬುದ್ಧಿವಂತೆಯಾಗಿರಬೇಕು. ಇಷ್ಟು ಓದಿದವಳು ಇಂತಹ ನಿರ್ಧಾರ ಯಾಕೆ ತೆಗೆದುಕೊಂಡಳು? ಅಜ್ಜಿ ಹೇಳುವುದು ನಿಜವಿರಬಹುದೇ? ಅವಳು ತನ್ನ ಪ್ರೇಮಿಯ ಜೊತೆ ಓಡಿ ಹೋದಳೆ? ಅವಳಿಗೆ ಒಂದು ಬಾರಿಯೂ ನನ್ನ ನೆನಪು ಬರಲಿಲ್ಲವೇ? ಅವಳು ಅಷ್ಟು ಸ್ವಾರ್ಥಿಯೇ? ಆದರೆ ಅವಳ ಮನಸ್ಸಿನ ಯಾವುದೋ ಒಂದು ಮೂಲೆಯಿಂದ ಧ್ವನಿ ಕೇಳಿಸುತ್ತಿತ್ತು. ವಿಷಯ ಬೇರೆಯೇ ಇರಬಹುದು, ಆದರೆ ಈವರೆಗೂ ಅವಳು ಕೇಳಿದ ಚುಚ್ಚು ಮಾತುಗಳು ಆ ಧ್ವನಿಯನ್ನು ಅಡಗಿಸುತ್ತಿದ್ದವು. ಕೊನೆಗೆ ದೆಹಲಿಯ ರೈಲು ನಿಲ್ದಾಣದಿಂದ ರಿಕ್ಷಾ ಮಾಡಿಕೊಂಡು ಆ ಕಾಲೇಜಿನ ಮುಂದೆ ಬಂದು ನಿಂತಳು. ಆ ಕಾಲೇಜಿನ ಕಟ್ಟಡವನ್ನು ನೋಡಿ ನೇಹಾ ಒಂದು ಕ್ಷಣ ಸ್ತಬ್ಧಳಾದಳು. ಇದು ಅವಳ ತಾಯಿಯ ಬಗ್ಗೆ ತಿಳಿಯುವ ಕೊನೆಯ ಕೊಂಡಿಯಾಗಿತ್ತು. ಇಷ್ಟು ದೊಡ್ಡ ಮತ್ತು ಸುಂದರವಾದ ಜಾಗವನ್ನು ಅವಳು ಈವರೆಗೆ ನೋಡಿರಲಿಲ್ಲ. ಅಮ್ಮ ಇಲ್ಲಿ ಓದುತ್ತಿದ್ದಳೆ. ಇಷ್ಟು ದೊಡ್ಡ ಜಾಗದಲ್ಲಿ ಆ ಹಳೆಯ ವಿದ್ಯಾರ್ಥಿಯ ಬಗ್ಗೆ ನನಗೆ ಯಾರು ಮಾಹಿತಿ ನೀಡುತ್ತಾರೆ ಎಂದು ಯೋಚಿಸುತ್ತಾ ಮೆಲ್ಲನೆ ಆಫೀಸ್ನತ್ತ ಹೆಜ್ಜೆ ಹಾಕಿದಳು. ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಕನ್ನಡಕ ಧರಿಸಿ ಕಂಪ್ಯೂಟರ್ನಲ್ಲಿ ಏನೋ ಮಾಡುತ್ತಿದ್ದರು. ನೇಹಾಳ ಧ್ವನಿಯನ್ನು ಅವರು 2 ಬಾರಿ ಅಲಕ್ಷಿಸಿದರು. 3ನೇ ಬಾರಿ ನೇಹಾ ಜೋರಾಗಿ ಕೇಳಿದಳು, ಸರ್, 23 ವರ್ಷಗಳ ಹಿಂದೆ ಇಲ್ಲಿ ಊರ್ವಿ ಎಂಬ ಹುಡುಗಿ ಓದುತ್ತಿದ್ದಳು. ಅವಳ ಬಗ್ಗೆ ಸ್ವಲ್ಪ ತಿಳಿಯಬೇಕಿತ್ತು. ಊರ್ವಿ ಎಂಬ ಹೆಸರು ಕೇಳಿದ ತಕ್ಷಣ ಆಫೀಸ್ನಲ್ಲೇ ನಿಂತಿದ್ದ ಒಬ್ಬ ಮಹಿಳೆಯ ಕೈಯಿಂದ ಕನ್ನಡಕ ಕೆಳಗೆ ಬಿತ್ತು. ಆ ಕ್ಲರ್ಕ್ 23 ವರ್ಷಗಳ ಹಿಂದಿನ ವಿಷಯ ಕೇಳಿದ ತಕ್ಷಣ ನಿರಾಕರಿಸುತ್ತಾ, ನಾವು ಯಾರ ಗುರುತನ್ನು ಹೀಗೆ ಹೇಳುವುದಿಲ್ಲ, ಇಂತಹ ಹಳೆಯ ಕೆಲಸ ಮಾಡುತ್ತಾ ಕೂತರೆ ಇಂದಿನ ಕೆಲಸ ಯಾರು ಮಾಡುತ್ತಾರೆ ಎಂದರು. ಆದರೆ ಹಿಂದೆ ನಿಂತಿದ್ದ ಆ ಮಹಿಳೆಯ ಮುಖಭಾವ ಊರ್ವಿಯ ಹೆಸರು ಕೇಳಿದ ಕ್ಷಣದಿಂದಲೇ ಬದಲಾಗಿತ್ತು. ನಿರಾಶಳಾದ ನೇಹಾ ಅಲ್ಲೇ ಮೆಟ್ಟಿಲುಗಳ ಮೇಲೆ ಕುಳಿತುಬಿಟ್ಟಳು. ಅವಳ ಕಣ್ಣಲ್ಲಿ ನೀರು ತುಂಬಿ ಬರುವಷ್ಟರಲ್ಲಿ ಆ ಮಹಿಳೆ ನೇಹಾಳನ್ನು ತನ್ನ ಬಳಿ ಕರೆದಳು. ತನ್ನ ಕ್ಯಾಬಿನ್ಗೆ ಕರೆದೊಯ್ದು ನೀರು ಕುಡಿಸಿ ನಂತರ ಕೇಳಿದಳು, ನೀನು ಯಾರು? ನೇಹಾ ಉತ್ತರಿಸಿದಳು, ನಾನು ಊರ್ವಿ ಚೌಧರಿಯ ಮಗಳು ನೇಹಾ. ಈ ಮಾತು ಕೇಳಿದ ತಕ್ಷಣ ಆ ಮಹಿಳೆ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಹೇಳಿದಳು, ನನ್ನ ಹೆಸರು ನಿಮಿಷಾ. ನಾನು ನಿನ್ನ ತಾಯಿಯ ಆಪ್ತ ಗೆಳತಿ. ನಾವಿಬ್ಬರೂ ಇಲ್ಲಿ ಜೊತೆಯಾಗಿ ಓದುತ್ತಿದ್ದೆವು. ಇದನ್ನು ಕೇಳಿದ ತಕ್ಷಣ ನೇಹಾಳಿಗಿ ತನ್ನ ದುಃಖ ತಡೆಯಲು ಸಾಧ್ಯವಾಗಲಿಲ್ಲ. ಮನಸ್ಸಿನ ಭಾರ ಇಳಿಸಲು ಒಂದು ಹೆಗಲು ಸಿಕ್ಕಂತಾಗಿ ಅವಳು ಬಿಕ್ಕಿ ಬಿಕ್ಕಿ ಅತ್ತಳು. ಈ ಜಗತ್ತಿನಲ್ಲಿ ತನ್ನ ತಾಯಿಯನ್ನು ಬಲ್ಲವರು ಯಾರೋ ಒಬ್ಬರಿದ್ದಾರಲ್ಲ. ಯಾವುದೇ ದಾರಿಯ ಅರಿವಿಲ್ಲದೆ ಮಂಜಿನಂತಿದ್ದ ಹಾದಿಯಲ್ಲಿ ಹೊರಟ ನೇಹಾಳಿಗೆ ನಿಮಿಷಾ ಮೊದಲ ಹೆಜ್ಜೆಯಾದರು. ನಿಮಿಷಾ ನೇಹಾಳನ್ನು ಸಮಾಧಾನಪಡಿಸಿ ಕೇಳಿದರು, ಯಾಕಮ್ಮ, ನಿನ್ನ ತಾಯಿಯನ್ನು ಹೀಗೆ ಯಾಕೆ ಹುಡುಕುತ್ತಿದ್ದೀಯಾ? ನೇಹಾ 20 ವರ್ಷಗಳಿಂದ ಇಂದಿನವರೆಗಿನ ಎಲ್ಲಾ ಕಥೆಯನ್ನು ವಿವರಿಸಿದಳು. ನೇಹಾಳ ಧೈರ್ಯ ಕಂಡು ನಿಮಿಷಾ ಅವರ ಕಣ್ಣುಗಳು ತೇವವಾದವು. ನೇಹಾ ಕೇಳಿದಳು, ನನ್ನ ತಾಯಿಯ ಬಗ್ಗೆ ಏನಾದರೂ ಹೇಳಬಲ್ಲೀರಾ? ಅವಳು ಯಾರ ಜೊತೆ ಓಡಿ ಹೋಗಿರಬಹುದು? ನಿಮಿಷಾ ಹೇಳಿದರು, ನಿನ್ನ ತಾಯಿ ಓಡಿ ಹೋಗುವವಳಲ್ಲ. ಇಡೀ ಹಳ್ಳಿಯನ್ನು ಎದುರಿಸಿ ಇಲ್ಲಿ ಓದಲು ಬರುತ್ತಿದ್ದ ಏಕೈಕ ಧೈರ್ಯವಂತ ಹುಡುಗಿ ಅವಳು. ಆದರೆ ಮನೆಯಲ್ಲಿ ಏನೋ ನಡೆದು ಅವಳ ಮದುವೆಯನ್ನು ಒಬ್ಬ ಪೊಲೀಸ್ ಅಧಿಕಾರಿಯ ಜೊತೆ ಮಾಡಲಾಯಿತು. ಹಾಗಾಗಿ ಅವಳು ಕಾಲೇಜು ಅರ್ಧಕ್ಕೆ ಬಿಡಬೇಕಾಯಿತು. ಆದರೆ 2 ವರ್ಷದ ಮಗಳನ್ನು ಬಿಟ್ಟು ಅವಳು ಓಡಿ ಹೋಗುತ್ತಾಳೆ ಎಂದರೆ ಅದನ್ನು ನಂಬಲು ಸಾಧ್ಯವಿಲ್ಲ. ಅಂದು ರಾತ್ರಿ ಅವಳ ಜೊತೆ ಏನೋ ನಡೆದಿದೆ ಎಂಬುದು ನಿನ್ನ ಮಾತುಗಳಿಂದ ನನಗೆ ಅನಿಸುತ್ತಿದೆ. ನೇಹಾ ಕೇಳಿದಳು, ಯಾವ ರಾತ್ರಿ? ನಿಮಿಷಾ ಉತ್ತರಿಸಿದರು, ನೀನು ಚಿಕ್ಕವಳಿದ್ದಾಗ, ನಿನ್ನ ತಾಯಿ ಗರ್ಭಿಣಿಯಾಗಿದ್ದಾಗ. ಒಂದು ರಾತ್ರಿ ಸುಮಾರು 1:30 ಗಂಟೆಗೆ ಅವಳು ನನಗೆ ಫೋನ್ ಮಾಡಿದ್ದಳು. ಏನೋ ಹೇಳಲು ಬಯಸುತ್ತಿದ್ದಳು. ಆದರೆ ಇದ್ದಕ್ಕಿದ್ದಂತೆ ಫೋನ್ ಕಟ್ಟಾಯಿತು.
ಅದರ ನಂತರ ಅವಳ ಮಾತು ಕೇಳಲೇ ಇಲ್ಲ. ನಾನು ಗಾಬರಿಯಾಗಿ ನಿಮ್ಮ ಮನೆಗೆ ಬಂದಾಗ ಅಲ್ಲಿನ ವಾತಾವರಣ ಭಯಾನಕವಾಗಿತ್ತು. ನಿನ್ನ ತಾತ ಅಜ್ಜಿಯ ಮುಖಕ್ಕೆ ಮಸಿ ಬಳಿದು ಎಲ್ಲರೂ ಬೈಯುತ್ತಿದ್ದರು. ಊರ್ವಿ ಓಡಿ ಹೋಗಿದ್ದಾಳೆ ಎಂದು ಯಾರೋ ಹೇಳಿದರು. ಆವತ್ತು ನನಗೆ ಏನೂ ಅರ್ಥವಾಗಲಿಲ್ಲ. ಇದೆಲ್ಲವನ್ನು ಕೇಳಿ ನೇಹಾ ಇನ್ನೂ ಗೊಂದಲಕ್ಕೀಡಾದಳು. ಅವಳು ನಿಮಿಷ ಅವರಿಗೆ ಧನ್ಯವಾದ ತಿಳಿಸಿ ರೈಲು ನಿಲ್ದಾಣಕ್ಕೆ ಬಂದಳು. ಬರುವಾಗ ಇದ್ದ ಪ್ರಶ್ನೆಗಳಿಗಿಂತ ಹೋಗುವಾಗ ಮನಸ್ಸಿನಲ್ಲಿ ಹೆಚ್ಚು ಪ್ರಶ್ನೆಗಳಿದ್ದವು. ಅವಳು ನಿಲ್ದಾಣದಲ್ಲೇ ಕುಳಿತು ಯೋಚಿಸತೊಡಗಿದಳು. ನಿಮಿಷ ಆಂಟಿ ಹೇಳುವಂತೆ ಅಮ್ಮ ಬಹಳ ಒಳ್ಳೆಯವಳು ಮತ್ತು ಧೈರ್ಯವಂತೆ. ಹಾಗಾದ್ರೆ ಅವಳನ್ನು ಓಡಿಹೋಗಲು ಪ್ರೇರೇಪಿಸಿದ ಕಾರಣವಾದರೂ ಏನು? ಅದು ಗರ್ಭಿಣಿಯಾಗಿದ್ದಾಗ. ಖಂಡಿತ ಏನೋ ಅನಾಹುತ ನಡೆದಿದೆ. ಅದು ಇದುವರೆಗೆ ಎಲ್ಲರಿಂದ ಮುಚ್ಚಿಹೋಗಿದೆ. ಒಂದು ವೇಳೆ ಅಮ್ಮ ನಿಜವಾಗಲೂ ಓಡಿ ಹೋಗಿದ್ದರೆ ಅಪ್ಪ ಪೊಲೀಸಾಗಿದ್ದರೂ ಯಾಕೆ ಹುಡುಕಲಿಲ್ಲ? ಅಮ್ಮ ಹೋದ ಕೇವಲ 1 ತಿಂಗಳಲ್ಲೇ ಅವರು 2ನೇ ಮದುವೆ ಯಾಕೆ ಮಾಡಿಕೊಂಡರು? ಈ ಎಲ್ಲಾ ಯೋಚನೆಗಳ ನಡುವೆ ಅವಳಿಗೆ ಡಾಕ್ಟರ್ ಅಂಕಲ್ ನೆನಪಾದರು. ತಕ್ಷಣವೇ ತನ್ನ ಹಳ್ಳಿಯ ರೈಲು ಹತ್ತಿ ಅಲ್ಲಿನ ಏಕೈಕ ಡಾಕ್ಟರ್ ಅಜಯ್ ಅವರನ್ನು ಭೇಟಿಯಾದಳು. ನೇಹಾ ಅಳುತ್ತಾ ಕೇಳಿದಳು, ಅಜಯ್ ಅಂಕಲ್, ನನ್ನ ತಾಯಿಯ ಬಗ್ಗೆ ಏನಾದರೂ ಹೇಳಬಲ್ಲೀರಾ? ಅವಳು ಓಡಿ ಹೋಗಿಲ್ಲ ಎಂಬುದು ನನಗೆ ಈಗ ಅರ್ಥವಾಗುತ್ತಿದೆ. ಏನೋ ಕಾರಣವಿರಬೇಕು. ಡಾಕ್ಟರ್ ಅಜಯ್ ಮೊದಲು ಏನೂ ನೆನಪಿಲ್ಲ ಎಂದರೂ ನೇಹಾಳ ಪರಿಸ್ಥಿತಿ ಕಂಡು ಹಳೆಯ ಫೈಲ್ಗಳನ್ನು ಹುಡುಕಲು ಹೋದರು. ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ಅಜಯ್ ಫೈಲ್ ಹಿಡಿದು ಬಂದು ಹೇಳಿದರು, ನೇಹಾ ಮಗಳೇ, ನಿನ್ನ ತಾಯಿ ಇಲ್ಲಿಗೆ ಕೊನೆಯ ಬಾರಿ ಬಂದಾಗ ಅವಳು ಕೇವಲ ಗರ್ಭಿಣಿ ಮಾತ್ರವಾಗಲಿಲ್ಲ, ಒಂದು ಕಾಯಿಲೆಯಿಂದಲೂ ಬಳಲುತ್ತಿದ್ದಳು. ನಿನ್ನ ತಾಯಿಗೆ 3 ಬಾರಿ ಗರ್ಭಪಾತವಾಗಿತ್ತು ಮತ್ತು ಆ ಸಮಯದಲ್ಲಿ ಅವಳ ಗರ್ಭದಲ್ಲಿದ್ದ ಮಗು ಕೂಡ ಬಹಳ ಕಷ್ಟದಿಂದ ಬೆಳೆಯುತ್ತಿತ್ತು. ಗರ್ಭಾಶಯದ ಕಾಯಿಲೆಯಿಂದಾಗಿ ಮಗು ಹುಟ್ಟಿದ ತಕ್ಷಣ ಅವಳಿಗೆ ಶಸ್ತ್ರಚಿಕಿತ್ಸೆಯೂ ನಡೆಯಬೇಕಿತ್ತು. ಆದರೆ ಇದೆಲ್ಲವನ್ನೂ ಕೇಳುವುದು ನೇಹಾಳಿಗೆ ಸುಲಭವಾಗಿರಲಿಲ್ಲ. ತನ್ನ ತಾಯಿಯ ಜೊತೆ ಮತ್ತು ಆ ಮಗುವಿನ ಜೊತೆ ಏನಾಗುತ್ತಿತ್ತು? ಆ ರಾತ್ರಿಯ ಕಥೆಯನ್ನು ಹೇಳಲು ಈಗ ಅಜ್ಜಿ ಮತ್ತು ಅಪ್ಪನ ಹೊರತಾಗಿ ಬೇರೆ ಯಾರೂ ಇರಲಿಲ್ಲ. ನಿರಾಶೆಯ ಮೋಡಗಳನ್ನು ಹೊದ್ದು ಅವಳು ಗುಮ್ಮನೆ ಹೊರಬಂದಳು. ಆಸ್ಪತ್ರೆಯ ಹೊರಗೆ ಕುಳಿತು ಅಳುತ್ತಿದ್ದ ಅವಳ ಬಾಯಿಂದ ಸಣ್ಣ ಕಿರುಚಾಟ ಹೊರಬಂತು. ಅಮ್ಮ, ನೀನು ಎಲ್ಲಿದ್ದೀಯಾ? ನಿನ್ನ ಜೊತೆ ಏನಾಗಿತ್ತು? ನೀನು ಎಲ್ಲಿದ್ರೂ ನನ್ನ ಬಳಿ ಬಂದುಬಿಡು ಅಮ್ಮ. ಅವಳ ಮಾತುಗಳು ಈಗ ಕಣ್ಣೀರಾಗಿ ಹರಿಯುತ್ತಿದ್ದವು. ಹಳ್ಳಿಯಲ್ಲಿ ಯಾರಾದರೂ ನೋಡುತ್ತಾರೆಂಬ ಭಯ ಅಥವಾ ಅಪ್ಪ ಎಳೆದುಕೊಂಡು ಹೋಗುತ್ತಾರೆಂಬ ಆತಂಕ ಅವಳಲ್ಲಿರಲಿಲ್ಲ. ಅವಳ ಮೆದುಳಿನಲ್ಲಿ ಈಗ ಕೇವಲ ತಾಯಿಯ ಬಿಂಬ ಓಡುತ್ತಿತ್ತು. ಅಷ್ಟರಲ್ಲಿ ಯಾರೋ ಅವಳ ಮುಂದೆ ಬಂದು ನಿಂತರು. ಅದು ಕೃಷ್ಣ. ನೇಹಾ, ಕೈಕಟ್ಟಿ ಕುಳಿತರೆ ಏನೂ ಆಗದು. ಈಗ ನೇರವಾಗಿಯೇ ಮಾತನಾಡುವ ಸಮಯ ಬಂದಿದೆ ಎಂದ. ನೇಹಾ ಪೂರ್ಣ ಆವೇಶದೊಂದಿಗೆ ಮನೆಗೆ ಹೋದಳು. ನೇರವಾಗಿ ಅಪ್ಪನ ಕೋಣೆಗೆ ನುಗ್ಗಿ ಅಲ್ಮರಾಗಲ್ಲಿದ್ದ ಬಂದೂಕನ್ನು ತೆಗೆದು ಕೃಷ್ಣನ ತಲೆಗೆ ಗುರಿ ಹಿಡಿದಳು. ಮನೆಯವರ ಪ್ರಾಣವೆಲ್ಲ ಹಿಕ್ಕಗೆ ಬಂದಂತಾಯಿತು. ಇಷ್ಟು ದಿನಗಳ ನಂತರ ಮನೆಗೆ ಬಂದ ನೇಹಾಳ ಈ ಅವತಾರ ಕಂಡು ಎಲ್ಲರೂ ಬೆಚ್ಚಿಬಿದ್ದರು. ಅಜ್ಜಿ ಅಂದರು, ಅರೆ, ಏನ್ ಮಾಡುತ್ತಿದೀಯಾ ಹುಚ್ಚು ಹುಡುಗಿ? ಅವನನ್ನು ಬಿಟ್ಟುಬಿಡು. ಗುಂಡು ಹಾರಿದರೆ ಅನಾಹುತವಾಗುತ್ತದೆ. ಮನೆಯಲ್ಲಿ ಕಿರುಚಾಟ, ಗದ್ದಲ ಶುರುವಾಯಿತು. ಅಕ್ಕಪಕ್ಕದವರು ತಮಾಷೆ ನೋಡಲು ಜಮಾಯಿಸಿದರು. ನೇಹಾ ಘರ್ಜಿಸಿದಳು, ಅನಾಹುತ ಆಗಲೇಬೇಕಾದು ನನ್ನ ತಾಯಿಯ ಜೊತೆ ಆಗಿ ಹೋಗಿದೆ ಅಜ್ಜಿ. ಈಗ ನನಗೆ ಯಾರ ಬಗ್ಗೆಯೂ ಪರೋಕ್ಷೆಯಿಲ್ಲ. ನನಗಿರುವುದು ನನ್ನ ಅಮ್ಮ ಮತ್ತು ಅವಳ ಹೊಟ್ಟೆಯಲ್ಲಿದ್ದ ಆ ಮಗುವಿನ ಕಾಳಜಿ ಮಾತ್ರ. ನೀವು ನಿಮ್ಮ ಕಥೆಗಳನ್ನು ತುಂಬಾ ಹೇಳಿದ್ದೀರಿ. ಈಗ ನನಗೆ ಸತ್ಯ ತಿಳಿಯಬೇಕು. ಹೇಳಿ, ನನ್ನ ಅಮ್ಮನ ಜೊತೆ ಏನಾಗಿತ್ತು? ಅವಳು ಯಾಕೆ ಇಂದು ನಮ್ಮ ಜೊತೆ ಇಲ್ಲ? ಗರ್ಭಿಣಿಯಾಗಿದ್ದಾಗ ಅವಳು ಯಾಕೆ ಓಡಿಹೋದಳು? ಹೇಳಿ, ಹೇಳಿ. ಅವಳ ಧ್ವನಿಯಲ್ಲಿ ಮೊದಲಿನಂತ ಭಯವಿರಲಿಲ್ಲ. ಮರ್ಯಾದೆಯ ಮುಲಾಜೂ ಇರಲಿಲ್ಲ. ನೇಹಾಳನ್ನು ಕಂಡು ಎಲ್ಲರಿಗೂ ಬೆವರು ಸುರಿಯತೊಡಗಿತು. ಶಿವನಾಥ್ ಮತ್ತು ಅಜ್ಜಿ ಭಯದಿಂದ ನಡುಗತೊಡಗಿದರು. ಶಿವನಾಥ್ ಅಂದರು, ಹೇಳುತ್ತೇನೆ. ಕೃಷ್ಣನಿಗೆ ಏನು ಮಾಡಬೇಡ. ಅವನನ್ನು ಬಿಟ್ಟುಬಿಡು. ಅವನ ತಪ್ಪಿಲ್ಲ. ನೇಹಾ ಕಿರುಚಿದಳು, ತಪ್ಪು ನಂದೂ ಇರಲಿಲ್ಲ. ಆದರೂ 19 ವರ್ಷಗಳಿಂದ ಶಿಕ್ಷೆ ಅನುಭವಿಸುತ್ತಿದ್ದೆ. ಈಗ ಇವನು ಅನುಭವಿಸಲಿ. ಸತ್ಯ ಹೇಳಿ, ಇಲ್ಲವಾದರೆ ನಿಮ್ಮ ಮುದ್ದಿನ ಮಗನ ಪ್ರಾಣ ಇಂದು ಹೋಗುತ್ತದೆ. ಹೆದರಿದ ಶಿವನಾಥ್ ಗಿಳಿಯಂತೆ ಸತ್ಯ ಒಪ್ಪಿಕೊಳ್ಳತೊಡಗಿದರು. ನಿನ್ನ ತಾಯಿ ಕಾಲೇಜಿನ ಕೊನೆಯ ವರ್ಷದಲ್ಲಿದ್ದಾಗ ನಿನ್ನ ತಾತನನ್ನು ಯಾರೋ ಮದ್ಯದ ದಂಧೆಯಲ್ಲಿ ಸಿಲುಕಿಸಿದ್ದರು. ನಾನು ನಿನ್ನ ತಾತನನ್ನು ಬಿಡಿಸಿಕೊಡುವ ಬದಲಾಗಿ ಒಂದು ಷರತ್ತು ಇಟ್ಟಿದ್ದೆ. ಅದರಂತೆಯೇ ನಿನ್ನ ತಾಯಿಯ ಮದುವೆ ನನ್ನ ಜೊತೆಯಾಯಿತು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಅವಳು ಕಾಲೇಜ್ ಬಿಟ್ಟು ಮನೆ ಸಂಭಾಳಿಸುತ್ತಿದ್ದಳು. ನಂತರ ನೀನು ಹುಟ್ಟಿದೆ. ಮನೆಯಲ್ಲಿ ಒಬ್ಬಳು ಮಗಳ ನಂತರ ನಮಗೆ ಒಬ್ಬ ಮಗ ಬೇಕಿತ್ತು. ಅದೇ ಕಾರಣಕ್ಕೆ ನಿನ್ನ ತಾಯಿಗೆ 3 ಬಾರಿ ಗರ್ಭಪಾತ ಮಾಡಿಸಲಾಯಿತು. ಏಕೆಂದರೆ 3 ಬಾರಿ ಅವಳ ಗರ್ಭದಲ್ಲಿ ಹೆಣ್ಣು ಮಗುವೇ ಇತ್ತು. ಪ್ರತಿ ಬಾರಿ ನಿನ್ನ ತಾಯಿ ಒಪ್ಪುತ್ತಿರಲಿಲ್ಲ. ನಾವು ಬಲವಂತ ಮಾಡಬೇಕಾಗುತ್ತಿತ್ತು. ಅವಳು 4ನೇ ಬಾರಿ ಗರ್ಭಿಣಿಯಾದಾಗ ಡಾಕ್ಟರ್ ಹೇಳಿದರು ಅವಳ ಗರ್ಭಕೋಶದಲ್ಲಿ ಗಂಟುಗಳಾಗಿವೆ ಎಂದು. ಈ ಮಗುವಿನ ನಂತರ ಅವಳು ಮತ್ತೆಂದು ಗರ್ಭಿಣಿಯಾಗಲು ಸಾಧ್ಯವಿಲ್ಲ ಎಂದು. ಆದರೆ ಬೇರೊಬ್ಬ ಡಾಕ್ಟರ್ ಶಸ್ತ್ರಚಿಕಿತ್ಸೆಯ ನಂತರ ಮತ್ತೆ ಗರ್ಭಿಣಿಯಾಗಬಹುದು ಎಂದು ಹೇಳಿದರು. ಅದನ್ನು ಕೇಳಿ ನಾನು ಮತ್ತು ಅಮ್ಮ ಖುಷಿಯಾದೆವು. ನಾನು ಅವಳನ್ನು ಆಸ್ಪತ್ರೆಗೆ ಬರುವಂತೆ ಹೇಳಿದೆ. ಅದು ಗಂಡೋ ಹೆಣ್ಣೋ ಎಂದು ಪರೀಕ್ಷೆ ಮಾಡಿಸಲು ನಾವು ಹೋಗುತ್ತಿದ್ದೆವು. ಮಳೆಯ ಕಾಲ.
ಕತ್ತಲಾದ ಮೇಲೆ ಗುಪ್ತವಾಗಿ ಪರೀಕ್ಷೆ ಮಾಡಿಸಲು ನಿರ್ಧರಿಸಿದ್ದೆವು. ಆದರೆ ಅವಳು ಪರೀಕ್ಷೆ ಮಾಡಿಸಿಕೊಳ್ಳಲು ಹಠ ಹಿಡಿದಿದ್ದಳು. ಗರ್ಭದಲ್ಲಿ ಇರುವುದು ಯಾವುದೇ ಇರಲಿ, ಅದಕ್ಕೆ ಜನ್ಮ ನೀಡುತ್ತೇನೆ ಎಂದು ಹಠ ಮಾಡುತ್ತಿದ್ದಳು. ಆದರೆ ನನಗೆ ಅದು ಇಷ್ಟವಿರಲಿಲ್ಲ. ಕೆಲವೇ ಗಂಟೆಗಳಲ್ಲಿ ಅವಳ ಸರಡಿ ಬರಲಿತ್ತು. ನಾನು ಒಬ್ಬನೇ ಡಾಕ್ಟರ್ ಜೊತೆ ಮಾತನಾಡಲು ಹೋದಾಗ ಅವಳು ಆಸ್ಪತ್ರೆಯಿಂದ ಓಡಿಹೋದಳು. ತುಂಬಾ ಕತ್ತಲಾಗಿತ್ತು. ನಾನು ಅವಳನ್ನು ಹುಡುಕಲು ಹೊರಟೆ. ಓಡುತ್ತಾ ಓಡುತ್ತಾ ಅವಳು ಕಾಡಿನತ್ತ ಹೋದಳು. ನಾನು ಗಾಡಿಯೊಂದಿಗೆ ಅವಳ ಬೆನ್ನಟ್ಟಿದೆ. ನನ್ನ ರಕ್ತ ಕುದಿಯುತ್ತಿತ್ತು. ಅವಳ ಈ ಬಾಲಿಶ ವರ್ತನೆಗೆ ನಾನು ತುಂಬಾ ಕೂಗಾಡಿದೆ. ಆದ್ರೆ ಅವಳು ನನ್ನಿಂದ ತಪ್ಪಿಸಿಕೊಳ್ಳಲು ಓಡುತ್ತಲೇ ಇದ್ದಳು. ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಶುರುವಾಯಿತು. ನನ್ನ ಗಾಡಿ ಕೆಟ್ಟು ನಿಂತಿತು. ನಾನು ಗಾಡಿಯನ್ನು ಅಲ್ಲೇ ಬಿಟ್ಟು ಅವಳ ಹಿಂದೆ ಓಡಿದೆ. ಅವಳು ಕೈಗೆ ಸಿಕ್ಕ ತಕ್ಷಣ ಅವಳಿಗೆ ಜೋರಾಗಿ ಒಂದು ಕೆನ್ನೆಗೆ ಬಾರಿಸಿದೆ. ನನಗೆ ಪ್ರಜ್ಞೆಯೇ ಇರಲಿಲ್ಲ. ನನ್ನೆಲ್ಲ ಕೂಪ ಆ ಒಂದು ಏಟಿನಲ್ಲಿ ಹೊರಬಂದಿತ್ತು. ಅವಳು ಕೆಳಗೆ ಬಿದ್ದಳು ಮತ್ತು ಅವಳ ತಲೆ ಜೋರಾಗಿ ಕಲ್ಲಿಗೆ ಬಡಿಯಿತು. ರಕ್ತ ಹರಿಯಲಾರಂಭಿಸಿತು. ನನಗೆ ಏನು ಮಾಡಬೇಕೆಂದೂ ತೋಚಲಿಲ್ಲ. ಮಳೆ ಹೆಚ್ಚಾಗುತ್ತಲೇ ಇತ್ತು ಮತ್ತು ನಿನ್ನ ತಾಯಿ ತನ್ನ ಕೊನೆಯ ಉಸಿರೆಳೆಯುತ್ತಿದ್ದಳು. ಈಗ ನನ್ನ ಕೈಯಲ್ಲಿ ಏನೂ ಇರಲಿಲ್ಲ. ನನ್ನ ಕಣ್ಣೆದುರೇ ಅವಳು ತೀರಿ ಹೋದಳು ಮತ್ತು ಅವಳ ಗರ್ಭದಲ್ಲಿದ್ದ ಮಗು ಕೂಡ. ನಾನು ಅವಳ ಶವವನ್ನು ಮನೆಗೆ ಕೊಂಡೊಯ್ದಿದ್ದರೆ ನನ್ನ ಮೇಲೆ ಮತ್ತು ಅಮ್ಮನ ಮೇಲೆ ಸಾವಿರಾರು ಪ್ರಶ್ನೆಗಳು ಏಳುತ್ತಿದ್ದವು. ನಮ್ಮ ಮನೆ ಮರ್ಯಾದೆ ಮಣ್ಣು ಪಾಲಾಗುತ್ತಿತ್ತು. ಇದರಿಂದ ಪಾರಾಗಲು ನನಗೆ ಒಂದೇ ದಾರಿ ಕಾಣಿಸಿತು. ನಾನು ಕಾಡಿಗೆ ಅಗೆಯುವ ಸಾಮಾನುಗಳೊಂದಿಗೆ ಅಮ್ಮನನ್ನು ಕರೆಸಿಕೊಂಡೆ ಮತ್ತು ಅವಳನ್ನು ಅಲ್ಲೇ ಹೂತು ಹಾಕಿದೆವು. ಅಂದಿನಿಂದ ಇಂದಿನವರೆಗೆ ಅವಳು ಓಡಿಹೋಗಿದ್ದಾಳೆ ಎಂದೇ ನಾವು ಬದುಕುತ್ತಿದ್ದೆವು. ಹೆಣ ಯಾರ ಕಣ್ಣಿಗೂ ಬೀಳಬಾರದೆಂದು ಜನರಿಗೂ ಇದನ್ನೇ ಸುಳ್ಳು ಹೇಳಿದ್ದೆವು. ಶಿವನಾಥನ ಕಣ್ಣಿನಿಂದಲೂ ಇಂದು ಪಶ್ಚಾತ್ತಾಪದ ಹನಿಗಳು ಹರಿಯುತ್ತಿದ್ದವು. ವಾತಾವರಣದಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಇದು ಯಾವುದೋ ದೊಡ್ಡ ಬಿರುಗಾಳಿಗೂ ಮುನ್ನಿನ ಶಾಂತಿಯಂತಿತ್ತು. ನೇಹಾಳ ಕೈಯಿಂದ ಬಂದೂಕು ಕೆಳಗೆ ಬಿತ್ತು. ಅವಳು ಜೀವಂತ ಹೆಣದಂತೆ ನೆಲದ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಅವಳ ಈ ರೋದನ ಅಲ್ಲಿದ್ದವರ ಮೈ ನಡುಗಿಸುವಂತಿತ್ತು. ಅಜ್ಜಿ ಕೂಡ ತಲೆಮೇಲೆ ಕೈಹೊತ್ತು ಕುಳಿತುಬಿಟ್ಟರು. ಇಷ್ಟು ವರ್ಷಗಳಿಂದ ಕಾಪಾಡಿಕೊಂಡು ಬಂದಿದ್ದ ರಹಸ್ಯ ಇಂದು ನಿರ್ದಯವಾಗಿ ಬಯಲಾಗಿತ್ತು. ಕೃಷ್ಣ ಕೂಡ ಕೋಪದಿಂದ ಕೆಂಡಾಮಂಡಲವಾಗಿದ್ದ. ಅವನು ಶಿವನಾಥನನ್ನು ಎಳೆದು ಒಂದು ಏಟು ಹಾಕಿ ಹೇಳಿದ, ನಿಮ್ಮನ್ನು ಅಪ್ಪ ಎಂದು ಕರೆಯಲು ನನಗೆ ನಾಚಿಕೆಯಾಗುತ್ತಿದೆ. ನೀವು ಮನುಷ್ಯರೋ ಅಥವಾ ರಾಕ್ಷಸರೋ? ಈಗ ಎಲ್ಲವೂ ನಾಶವಾಗಿತ್ತು. ನೇಹಾ ಓಡಿಹೋಗಿ ಶಿವನಾಥನ ಅಂಗಿ ಹಿಡಿದು ಕಿರುಚಿದಳು. ಮಗು ಬೇಕೆಂಬ ಹಪಾಹಪಿ ನಿಮಗೆ ಎಷ್ಟಿತ್ತೆಂದರೆ ನಿಮ್ಮ ಕಣ್ಣೆದುರು ನಡೆಯುತ್ತಿದ್ದ ಯಾವುದೂ ನಿಮಗೆ ಕಾಣಿಸಲಿಲ್ಲವೇ? ನೀವು 5 ಜೀವಗಳ ಹಂತಕರು. ಅಷ್ಟೇ ಅಲ್ಲದೆ ನನ್ನ ತಾಯಿಯ ಹೆಸರಿಗೂ ಕಳಂಕ ಹಚ್ಚಿದಿರಿ. ಇಂತಹ ಸತ್ಯದೊಂದಿಗೆ ನೀವು ಬದುಕುತ್ತಿರುವುದಾದರೂ ಹೇಗೆ? ಮಗು ಮೊದಲು ಒಂದು ಜೀವ, ಗಂಡು ಅಥವಾ ಹೆಣ್ಣು ಆಮೇಲೆ ಎಂಬುದು ನಿಮಗೆ ಯಾಕೆ ಅರ್ಥವಾಗುವುದಿಲ್ಲ? ಅವಳು ಆಕ್ರೋಶದಿಂದ ಕೂಗಾಡಿದಳು. ಎಲ್ಲಿಯವರೆಗೆ ಇದೆಲ್ಲ ನಡೆಯುತ್ತದೆ? ಗಂಡು ಹೆಣ್ಣು ಸಮಾನ ಎಂಬ ಮಾತನ್ನು ಯಾಕೆ ಕಿರುಚಿ ಹೇಳಬೇಕಾಗುತ್ತದೆ? ಇಬ್ಬರನ್ನು ಯಾಕೆ ಹೋಲಿಕೆ ಮಾಡುತ್ತೀರಿ? ಇಬ್ಬರದು ತಮ್ಮದೇ ಆದ ಪ್ರಾಮುಖ್ಯತೆ ಇದೆ. ಇಬ್ಬರಿಲ್ಲದೆ ಸಂಸಾರವೇ ಅಪೂರ್ಣ. ಹಾಗಿದ್ದ ಮೇಲೆ ಕೇವಲ ಗಂಡು ಮಗುವಿನ ಆಸೆ ಯಾಕೆ? ಹೆಣ್ಣು ಮಕ್ಕಳು ತಾವು ಗಂಡಸರಿಗಿಂತ ಕಡಿಮೆಯಿಲ್ಲ ಎಂದು ಪದೇ ಪದೇ ಸಾಬೀತುಪಡಿಸುವುದು ಯಾಕಾಗಿ? ಅವಳು ಕೇವಲ ಒಬ್ಬ ಹೆಣ್ಣಾಗಿ ಬದುಕಲು ಸಾಧ್ಯವಿಲ್ಲವೇ? ನನ್ನ ತಾಯಿಯಂತೆ ಇನ್ನೆಷ್ಟು ಹೆಣ್ಣು ಮಕ್ಕಳು ಈ ನೋವನ್ನು ಅನುಭವಿಸುತ್ತಿದ್ದಾರೋ? ದಯವಿಟ್ಟು ಈ ಅಸಹ್ಯಕರ ಕೃತ್ಯಗಳನ್ನು ನಿಲ್ಲಿಸಿ. ದೇವರ ಹೆಸರಲ್ಲಿ ಜೀವವನ್ನು ಗೌರವಿಸುವುದನ್ನು ಕಲಿಯಿರಿ. ಹಣಕ್ಕಾಗಿ ಅಥವಾ ಮಗನಿಗಾಗಿ ಅದನ್ನು ಕೊಲ್ಲಬೇಡಿ. ಎಲ್ಲರೂ ಮೌನವಾಗಿದ್ದರು. ನೇಹಾಳ ದನಿ ಎಲ್ಲರ ಎದೆಯನ್ನು ಸೀಳುತ್ತಿತ್ತು. ಅವಳು ಹಿಂದೆ ತಿರುಗಿ ಕೃಷ್ಣನ ಬಳಿ ಹೋದಳು. ಅಂದು ಆಸ್ಪತ್ರೆಯಲ್ಲಿ ನೀನು ನನಗೆ ಧೈರ್ಯ ತುಂಬಿ ಈ ಸತ್ಯ ಹೊರಹಾಕಲು ಹಾದಿ ತೋರಿಸದಿದ್ದರೆ ಈ ಘೋರ ರಹಸ್ಯ ಎಂದಿಗೂ ರಹಸ್ಯವಾಗಿಯೇ ಉಳಿಯುತ್ತಿತ್ತು. ನನ್ನ ತಾಯಿಯ ಹೆಸರಿಗಿದ್ದ ಕಳಂಕವನ್ನು ಅಳಿಸಿದಕ್ಕೆ ನಿನಗೆ ಧನ್ಯವಾದಗಳು. ಇಷ್ಟು ಹೇಳಿ ಅವಳು ಹಿಂದೆ ತಿರುಗ ನೋಡದೆ ಹೊರಟು ಹೋದಳು, ತನ್ನ ತಾಯಿಗೆ ನ್ಯಾಯ ಕೊಡಿಸುವ ಹೊಸ ಹಾದಿಯಲ್ಲಿ. ಸ್ನೇಹಿತರೆ, ಈ ಕಥೆ ನಿಮಗೆ ಹೇಗನಿಸಿತು? ನೇಹಾವಾಡಿದ್ದು ಸರಿಯೇ? ನೀವು ನೇಹಾಳ ಜಾಗದಲ್ಲಿದ್ದಿದ್ದರೆ ನಿಮ್ಮದೇ ಕುಟುಂಬದ ವಿರುದ್ಧ ಈ ಸತ್ಯವನ್ನು ಹೊರಹಾಕುತ್ತಿದ್ದಿರಾ ಅಥವಾ ಮೌನವಾಗಿರುತ್ತಿದ್ದಿರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಬರೆಯಿರಿ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮಗೆ ತುಂಬಾ ಧನ್ಯವಾದಗಳು.